ಆಕೆ ಸುರಸುಂದರಾಂಗಿ. ಮದುವೆಯಾಗಿ ಗಂಡನ ಜೊತೆ ಸುಂದರ ಸಂಸಾರ ಕಾಣಬೇಕೆಂದು ಕನಸು ಕಟ್ಟಿಕೊಂಡಿದ್ದ ಆಕೆಗೆ ಗಂಡನೇ ಯಮನಾಗಿದ್ದ. ಕೊಲೆ ಮಾಡಿದ ತನಗೂ ಇದಕ್ಕೆ ಸಂಬಂಧ ಇಲ್ಲ ಎನ್ನುವಂತಿದ್ದ. ಆತನ ಮೇಲೆ ಯುವತಿಯ ಪೋಷಕರು ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದು, ಈ ಬಗ್ಗೆ ಸತತ 10 ವರ್ಷ ವಿಚಾರಣೆ ನಡೆಸಿ ಇದೀಗ ಪಾಪಿ ಪತಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಹಾಗಿದ್ದರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ವರ್ಷಗಳ ಸತತ ವಿಚಾರಣೆ ಬಳಿಕ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಸೆವಫ್ಲೋರೆನ್ ಅನಸ್ತೇಶಿಯಾ ನೀಡಿ ಮುದ್ದಾದ ಹೆಂಡತಿಯನ್ನೇ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಗಂಡ. ಮಗಳ ಸಾವಿಗೆ ನ್ಯಾಯ ಸಿಕ್ಕಿದೆ ಎಂದು ಕಣ್ಣೀರಿಡುತ್ತಿರುವ ಪೋಷಕರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶೈಲಾ ಎಂಬಾಕೆಯನ್ನ ಕೊರಟಿಕೆರೆ ಗ್ರಾಮದ ಮಹದೇವ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆಕೆ ಸುರಸುಂದರಿಯಾಗಿದ್ದರೂ ಕೂಡ ಮಹದೇವನಿಗೆ 18 ತೊಲ ಬಂಗಾರ, 3 ಲಕ್ಷ ವರದಕ್ಷಿಣೆ ನೀಡಿ ಮದುವೆ ಮಾಡಿಕೊಡಲಾಗಿತ್ತು. ಶೈಲಾ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಎಂಎ ಅರ್ಥಶಾಸ್ತ್ರ ಓದಿದ್ದು, ಖಾಸಗಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದರೆ, ಆಕೆಯ ಗಂಡ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಆದರೆ ಪಾಪಿ ಮಹದೇವ ಬೆಂಗಳೂರಿನಲ್ಲೇ ಮದುವೆಗೆ ಮುನ್ನ ಯುವತಿಯೊಬ್ಬಳ ಜೊತೆ ಲವ್ವಿ ಡವ್ವಿಯಲ್ಲಿದ್ದ. ಅವಳ ಜೊತೆ ಇರಲು ಶೈಲಾ ಅಡ್ಡಿಯಾಗುತ್ತಾಳೆ ಎಂದು ಮದುವೆಯಾದ ಕೆಲವೇ ತಿಂಗಳಲ್ಲಿ ಶೈಲಾಳ ಕೊಲೆ ಮಾಡಲು ನಿರ್ಧಾರ ಮಾಡಿದ್ದ. ಅದೇ ರೀತಿ ಅಕ್ಟೋಬರ್ 12, 2014ರಂದು ಅರಳಿಕಟ್ಟೆಯಲ್ಲಿದ್ದ ಶೈಲಾಳ ಮನೆಗೆ ಮಹದೇವ ಬಂದಿದ್ದ. ಅಷ್ಟೇ ಅಲ್ಲದೆ ಅಂದು ರಾತ್ರಿ ಸೆವಫ್ಲೋರೆನ್ ಎಂಬ ಅನಸ್ತೇಶಿಯಾ ಔಷಧ ನೀಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಆತ ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ನಾಟಕವಾಡಿದ್ದ. ದಿನಾಂಕ 15/10/2014ರಂದು ನನ್ನ ಮಗಳಾದ ಎಜಿ ಶೈಲಾ, ತಂದೆ ಎಜಿ ಉಜ್ಜಪ್ಪ, ರಿಟೈರ್ಡ್ ಅಕೌಂಟ್ಸ್ ಆಫೀಸರ್, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, ಇಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಅವತ್ತಿನ ದಿನ ಬಂದೆ. ನಾನು ಏನು ಮಾಡಿದೆ ಅಂದರೆ, ಅನಸ್ತೇಶಿಯಾ ಬಾಟಲ್, ಇದು ಸಪ್ರೋಮೈಸಿನ್ ಅನಸ್ತೇಶಿಯಾ ಬಾಟಲ್ ತಂದು ನನ್ನ ಮಗಳಿಗೆ ಅದನ್ನ ಮೂಗಿಗೆ ಸಿಂಪಡಿಸಿ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಆಮೇಲೆ ಸ್ವಲ್ಪ ಜೀವ ಇದ್ದಾಗ ದರ ಎಳ್ಕೊಂಬಂದು ಬರೀ ಕಾಚದಾಗೆ ಬಾತ್ರೂಮ್ ಹತ್ರ ಹಾಕಿದ್ದಾನೆ ಸರ್, ಲ್ಯಾಟ್ರಿನ್ ರೂಮ್ ಹತ್ರ ಹಾಕಿದ್ದಾನೆ. ನಾನು ಗಾಬರಿ ಹಾಕಿ ಕೂಗ್ಕೊಂಡು ನನ್ನ ಹೆಂಡತಿ ಬಿಜಿ ಚಂದ್ರಮ್ಮನ್ನ ಕೂಗಿದೆ. ಹಿಂಗೆ ಯಾಕೋ ಶೈಲಿ ಮನ್ಗಿದಾಳ ಬಾ ಅಂದೆ. ಹಂಗಂದಾಗ ಶೈಲ ಮನ್ಗಿದಾಳ ಬಾ ಇಲ್ಲಿ ಅಂದೆ. ಆಮೇಲೆ ಬಂದು ನೋಡ್ತೀವಿ, ಬರೀ ಕಾಚದಾಗ ಮನ್ಗಿಬಿಟ್ಟಿದ್ದಾಳೆ. ಯಾಕಂಬಂದು ದರ ಹೇಳ್ಕೊಂಬಂದು ಹಾಕಿದ್ದಾನೆ. ಆಮೇಲೆ ಸಂತಬೆನ್ನೂರಿಗೆ ಕರ್ಕೊಂಡು ಹೋದ್ವಿ, ನಮ್ಮ ಕೈಲಿ ಆಗಲ್ಲ ಅಂದರು. ಆಮೇಲೆ ಚನ್ನಗಿರಿ ಕರ್ಕೊಂಡು ಹೋದ್ವಿ, ಇದು ಜೀವ ಹೋಗಿದ್ರೆ ಅಂದರು. ಆಮೇಲೆ ಅಲ್ಲಿಂದ ದಾವಣಗೆರೆ ಕರ್ಕೊಂಡು ಹೋದ್ರು. ಮಧ್ಯರಾತ್ರಿ 2 ಗಂಟೆಗೆ ಬಂದ್ವಿ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು. ಆಮೇಲೆ ಅದು ಮಗಳು MA BA MBA PhD ಗ್ರಾಜ್ಯುಯೇಟ್. ಇವತ್ತು ಇದ್ದಿದ್ರೆ KS ಆಫೀಸರ್ ಆಗ್ತದ್ದು. ಇದು ಕರ್ನಾಟಕದ ಜನತೆಗೆ ತುಂಬಲಾರದಷ್ಟು ನಷ್ಟ ಆಗಿದೆ. ಆದರೆ ನಿನ್ನೆಗೆ ಬಹಳ ಶುಭ ದಿನ ನಮಗೆ. ಯಾಕೆಂದ್ರೆ ಅವರಿಗೆ ಜೈಲಿಗೆ ಹಾಕಿದಾರಂತೆ, ಜೀವಾವಧಿ ಶಿಕ್ಷೆ ಕೊಟ್ಟಿದಾರಂತೆ ಮೇಲೆ ನ್ಯಾಯಾಲಯ. ಅದಕ್ಕೆ ನಾನು ಇದರಲ್ಲಿ ಯಾರು ಇನ್ವಾಲ್ವ್ ಆಗಿ ಇದನ್ನ ಕೇಸು ನಮ್ಮಂತೆ ಮಾಡಿದಾರೋ ಅವರಿಗೆಲ್ಲ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇದು ನ್ಯಾಯಾಧೀಶರು ನ್ಯಾಯ ಕೊಡಿಸಿದ್ದು ನಮ್ಗೆ ಭಾರಿ ಒಳ್ಳೆಯದಾಯ್ತು. ಆ ಜಡ್ಜ್ಮೆಂಟಿಗೆ ನಾವೆಂದೂ ಚಿರಋಣಿ ಆಗಿರ್ತೀವಿ. ಆದರೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಹೋರಾಡಿದ್ಕೂ ನಮಗೆ ದೊಡ್ಡ ಅನುಭವ ಆಯಿತು. ಭಾರಿ ಹೋರಾಡಿದ್ವಿ. ಅಲ್ಲಿ ನಮ್ಗೆ ಅನುಭವನೂ ಸಿಕ್ತು. ಹೋಗ್ತಾ ಎಲ್ಲ ಅನುಭವನೂ ಸಿಕ್ತು. ಚೆನ್ನಾಗಿ ಮಾಡಿದರು. ಚೆನ್ನಾಗೆಲ್ಲ ಅವರು ನಮಗೆ ಸಹಕರಿಸಿದರು. ಲಾಯರ್ಗಳು ಎಲ್ಲರೂ ಭಾಳ ಒಳ್ಳೇದಾಯ್ತು. ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ. ನಮ್ಮ ಲಾಯರ್ ಭಾರಿ ಚೆನ್ನಾಗಿ ಮಾಡಿದ್ರು. ಭಾರಿ ಒಳ್ಳೆಯ ಕೆಲಸ ಮಾಡಿದ್ರು. ಆದರೆ ಜಡ್ಜ್ಮೆಂಟ್ ನ್ಯಾಯಾಲಯ ಅನಸ್ತೇಶಿಯಾ ಎಲ್ಲ ಕೊಟ್ಟು ಹೆಣ್ಮಕ್ಳಿಗೆ ಈ ಥರ ಮಾಡಿದ್ರಿ, ನಾವು ಬಂದು ಅಳಿಯ ಒಳ್ಳೆನೋ ಅಂತ ತಿಳ್ಕೊಂಡು ಈ ಥರ ರೂಮಲ್ಲಿ ಮಾಡಿದ ಅಂದ್ರೆ ನಾವು ಹೆಂಗೆ ತಿಳ್ಕೊಬೇಕು? ಈಗ ಮುಂದಾದ್ರೆ ಹೆಣ್ಮಕ್ಳು ಹೆಂಗೆ ನಂಬ್ತಾರೆ? ಈ ಥರ ಗಂಡು ಮಕ್ಳು ಈ ಥರ ಮಾಡಿದ್ರಿ, ಅನಸ್ತೇಶಿಯಾ ಕೊಟ್ಟು ಮಾಡಿದಾನಲ್ಲ,
ಹೆಣ್ಮಕ್ಳು ಮುಂದೆ ಜೊತೆಗಿರಕ್ಕೂ ಭಾಳ ಕಷ್ಟಪಡ್ಬೇಕಾಗ್ತದೆ ಈ ಥರ ಮಾಡಿದ್ರೆ. ಇದೊಂದು ಭಾಳ ಒಳ್ಳೆ ಕೆಲಸ ಮಾಡಿದ್ರೆ, ಜೀವದ ಶಿಕ್ಷೆ ಕೊಟ್ಟು ಭಾರಿ ಒಳ್ಳೆ ಕೆಲಸ ಮಾಡಿದ್ರು. ನ್ಯಾಯನೂ ಚೆನ್ನಾಗಿ ಕೊಡಿಸಿದಾರೆ ನಮಗೆ. ಈ ಥರ ಯಾವುದು ನಡಿಬಾರ್ದು, ಈ ಥರ ಮಾಡೋದು. ಇದು ಮುಂದುವರಿತಾ ಹೋಗ್ತದಿದು. ಆದರೂ ಅದು ಕೊಡಿಸಿದಾರಲ್ಲ, ಭಾರಿ ಒಳ್ಳೆ ಕೆಲಸ ಆಗ್ತದು. ಅದು ಎಲ್ಲರಿಗೂ ಗೊತ್ತಾಗ್ಬೇಕು. ಇದು ಅನಸ್ತೇಶ ಕೊಟ್ಟು ಮಾಡಿದಾನಲ್ಲ ಅವನು, ಇದು ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಜನ ಎಚ್ಚೆತ್ಕೋಬೇಕು, ಹೆಣ್ಮಕ್ಳೆಲ್ಲ. ಈ ಬಗ್ಗೆ ಶೈಲಾಳ ಸಾವಿನ ಬಗ್ಗೆ ಕುಟುಂಬಸ್ಥರಿಗೆ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 15, 2014ರಂದು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪದಡಿ ದೂರು ದಾಖಲಿಸಿದ್ದರು. ಈ ಬಗ್ಗೆ ಸತತ 10 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದ ದಾವಣಗೆರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿ ಮಹದೇವಗೆ ಜೀವಾವಧಿ ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಮೇಲಾಗಿ ಇತ್ತ ಔಷಧಿ ಬಳಸಿ ಕೊಲೆ ಮಾಡಿದ್ದು ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲೂ ದೃಢಪಟ್ಟಿದ್ದು, ಸರ್ಕಾರಿ ವಕೀಲರಾದ ಮಂಜುನಾಥ್ ಅವರು ಸೂಕ್ತ ಸಾಕ್ಷ್ಯಾಧಾರಗಳ ಸಹಿತ ವಾದ ಮಂಡಿಸಿದ ಹಿನ್ನೆಲೆ ಇದೀಗ ಪಾಪಿ ಪತಿ ಮಹದೇವ ಜೈಲು ಪಾಲಾಗಿದ್ದಾನೆ. ಇದೊಂದು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ವಿಶೇಷ ಪ್ರಕರಣವಾಗಿದ್ದು, ಸದರಿ 1ನೇ ಆರೋಪಿ ಮಹಾದೇವ್ ಅಂತಕ್ಕಂಥವನು ದಿನಾಂಕ 9/6/2014ರಂದು ಮೃತ ಶೈಲಾ ಅಂತಕ್ಕಂಥವಳನ್ನು ಮದುವೆ ಆಗೋದಕ್ಕಿಂತ ಮುಂಚೆ ಒಬ್ಬಳು ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಶ್ರೀಮತಿ ಶ್ವೇತಾ ಅಲಿಯಾಸ್ ಯಮುನಾ ಅಂತಕ್ಕಂಥವಳನ್ನ ಪ್ರೀತಿಸ್ತಿದ್ದ. ಈ ಒಂದು ಪ್ರೀತಿಸ್ತಕ್ಕಂತಹ ವಿಚಾರವನ್ನು ಮುಚ್ಚಿಟ್ಟು ಈ ಮೃತ ಶೈಲರ ತಂದೆ ತಾಯಿಯವರಿಗೆ ಈ ವಿಚಾರವನ್ನು ತಿಳಿಸಿದೆ ಈ ಮೃತ ಶೈಲರನ್ನು ಮದುವೆಯಾಗಿದ್ದರು. ಮದುವೆ ಆದಂಥ 4 ತಿಂಗಳಲ್ಲಿ ಅವಳಿಗೆ ಈ ಒಂದು ಮದುವೆಯಿಂದ ಅವನು ತನ್ನ ಪ್ರೇಯಸಿಯನ್ನು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವಳು ಮೃತಳಿಗೆ ಸೆವೋಫ್ಲೋರಿನ್ ಅನಸ್ತೇಷಿಯಾ ಮೆಡಿಸಿನನ್ನು ಅವಳಿಗೆ ಪ್ರಯೋಗಿಸಿ, ಅಂದರೆ ಅವಳು ಮನೆಯಲ್ಲಿ ಬಂದು 2 ದಿವಸ ಅವ್ರ ಜೊತೆಗೆ ಇದ್ದು ಮೃತ ಶೈಲರನ್ನು ಮದುವೆಯಾಗಿ ತನ್ನೊಂದಿಗೆ ಕರ್ಕೊಂಡು ತವ್ರ ಮನೆಗೆ ಹೋಗ್ದಲೆ, ಅಲ್ಲಿ ಗಂಡನ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ದಲೆ ತವ್ರ ಮನೆಯಲ್ಲೇ ಅವಳನ್ನು ಬಿಟ್ಟು ಅವಳಿಗೆ ಯಾವುದೇ ರೀತಿಯಿಂದಲೂ ಸಹ ತನ್ನ ಹೆಂಡತಿಯ ಅಂತೇಳಿ ನೋಡ್ಕೊಂಡಲೆ, ಪ್ರೀತಿ ವಿಶ್ವಾಸವನ್ನು ತೋರಿಸ್ದಲೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳವನ್ನು ನೀಡಿ ಇಂದು ಯಾವಾಗ ಅಂಥೇಳಿ ದಿನಾಂಕ 15/10/2014ರಂದು ಬೆಳಗಿನ ಜಾವ 4:45 ಗಂಟೆಯಲ್ಲಿ ಸೆವೋಫ್ಲೋರಿನ್ ಅನಸ್ತೇಷಿಯಾ ಮೆಡಿಸಿನ್ ಅವಳಿಗೆ ಪ್ರಯೋಗಿಸಿ ಅವಳ ಮೂಗನ್ನು ಉಸಿರಾಡದಂತೆ ಒತ್ತಿ ಹಿಡಿದು ಅವಳನ್ನು ಕೊಲೆ ಮಾಡಿ, ನಂತರದಲ್ಲಿ ನಾನು ಆ ಘಟನೆ ನಡೆದಾಗ ಮನೆಯಲ್ಲಿ ಇರಲಿಲ್ಲ ಅಂತಂದೇಳಿ ತನ್ನ ವಾದವನ್ನು ಮಾಡಿದರು. ಒಂದು ಮೃತಳ ಮೈಯಲ್ಲಿ ಇದ್ದಂತಹ ರಕ್ತದ ಸ್ಯಾಂಪಲ್ನಲ್ಲಿ ಆರೋಪಿತನು ಸೆವೋಫ್ಲೋರಿನನ್ನು ಸೇರಿಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ವೈಜ್ಞಾನಿಕ ಸಾಕ್ಷ್ಯಗಳಿಂದ ದೃಢಪಟ್ಟಿತ್ತು. ಈ ಒಂದು ಮೌಖಿಕ ಸಾಕ್ಷ್ಯಗಳ ಆಧಾರದಿಂದ, ಅದರ ಜೊತೆಗೆ ಈ ವೈಜ್ಞಾನಿಕ ಸಾಕ್ಷ್ಯಗಳ ಆಧಾರದಲ್ಲಿ ಈ ಒಂದು ಪ್ರಕರಣ ರುಜುವಾತುಪಡಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಏನಪ್ಪ ಅಂದರೆ, ಆರೋಪಿ ಎಷ್ಟೇ ಚತುರನಾಗಿದ್ದರೂ ಸಹ, ಆರೋಪಿ ಎಷ್ಟೇ ಬಲಾಢ್ಯನಾಗಿದ್ದರೂ ಸಹ, ಕಾನೂನು ಅಂತಕ್ಕಂಥದ್ದು ತನ್ನದೇ ಆದಂಥ ಚಾಟಿ ಬೀಸುವ ಮೂಲಕ ಆರೋಪಿತರನ್ನು ಯಾವ ಕಾರಣಕ್ಕೂ ನುಸುಳ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಂತಂದೇಳಿ ಕಳೆದ 10 ವರ್ಷಗಳ ಹಿಂದೆ ನಡೆದ ಪ್ರಕರಣಕ್ಕೆ ಇದೀಗ ಅಂತ್ಯ ಕಂಡಿದೆ. ಸಪ್ತಪದಿ ತುಳಿದು ಆಕೆಯೊಂದಿಗೆ ಬಂಗಾರದಂತೆ ಜೀವನ ನಡೆಸಬೇಕಾಗಿದ್ದು, ಪತಿ ಆಕೆಯ ಜೀವವನ್ನೇ ತೆಗೆದಿದ್ದು, ಇದೀಗ ಮಾಡಿದ ತಪ್ಪಿಗೆ ಜೈಲು ಪಾಲಾಗಿದ್ದಾನೆ.